ಸರ್ ಈಗ ರಾಜ್ಯಾಧ್ಯಕ್ಷ ಬದಲಾವಣೆ ಎಲ್ಲ ಹೋರಾಟ ಇತ್ತು ಸರ್, ಎಲ್ಲಿಗೆ ಬಂತು ಸರ್ ಅದು ಕಾರ್ಯಕರ್ತರು? ಅದು ಹೋರಾಟನಲ್ಲ, ಯಾವುದೂ ಅಲ್ಲ. ಯಾವುದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಕಟ್ತೀವಿ. 2028ರಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರೋದು ನಿಶ್ಚಿತ. ಅಧ್ಯಕ್ಷರ ಬದಲಾವಣೆ ಆಗ್ತಾರ ಸರ್? ಯಾವುದೇ ನಿರ್ಣಯವನ್ನು ಹೈಕಮಾಂಡ್ ಅವರು ತಗೋದು. ಹೈಕಮಾಂಡ್ ಯಾಕೆ ನಿರ್ಣಯ ತಗೊಳ್ತಿಲ್ಲ ಅಂತ ದಿಲ್ಲಿ ಒಳಗೆ ತಗೋತಾರೆ ನೋಡಿ. ಹೈಕಮಾಂಡು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಭಾರತೀಯ ಜನತಾ ಪಕ್ಷದಲ್ಲಿ. ಅವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಾರೆ. ಬದಲಾವಣೆ ಆಗದವನಾಯಿತು, ಇಲ್ಲ ಅಂದ್ರನಾಯಿತು, ವಿಶ್ವಾಸಕ್ಕೆ ತಗೋತಾರೆ. ಅವ್ರು ಬಂದರೆ ಒಳ್ಳೆಯದು. ಯಾಕಂದರೆ ಯತ್ನಾಳ್ ಅವ್ರದ್ದು ನಮ್ಮ ಗಡಿಭಾಗದಲ್ಲಿ ಅವ್ರದ್ದೇ ಆದಂಥ ಒಂದು ಪ್ರಭಾವ ಇದೆ. ಹಿಂದುತ್ವ ಮೇಲಿರ್ಬೋದು ಅಥವಾ ವೈಯಕ್ತಿಕವಾಗಿರ್ಬೋದು. ನಡುವ ಅವರು ಸಾಕಷ್ಟು ಸಮುದಾಯ ಬಗ್ಗೆ ಪಂಚಮಸಾಲಿ ಇದಿರ್ಬೋದು, ಹಲವಾರು SC ST ಇರ್ಬೋದು, ಹಾಲುಮತ ಇರ್ಬೋದು, ಅವರೆಲ್ಲರ ಪರವಾಗಿ ಮಾತಾಡೋಂಥವ್ರು. ಹೀಗಾಗಿ ಬಿಜಾಪುರ, ಬೆಳಗಾವಿ, ಬಾಗಲಕೋಟೆ ಅಪ್ ಟು ಗುಲ್ಬರ್ಗ, ಗುಲ್ಬರ್ಗ ಇಷ್ಟರಲ್ಲಿ ಅವ್ರದ್ದೇ ಆದಂಥ ಒಂದು ಪಡೆ ಇದೆ. ಈಗ ನನ್ನ ಮತಕ್ಷೇತ್ರದಲ್ಲೇ ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಯತ್ನಾಳ್ ಹೋಗ್ಬೇಕು, ನಾವು ಬೇಕಂದಾಗ ಒಂದು 2-3 ಸಾವಿರ ಜನರು ಯತ್ನಾಳ್ ಅವ್ರು ಬೆನ್ನು ಹತ್ತಾರೆ. ಈ ಒಂದು ವೇಳೆ ಅವ್ರನ್ನೂ ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಅಂದರೆ ಸಾಕಷ್ಟು ನಮ್ಮ BJP ಅಭ್ಯರ್ಥಿಗಳು 2,000, 5,000ದಲ್ಲಿ ಯಾವ ಬರುವುದವ ಅವ್ರಿಗೆಲ್ಲರಿಗೂ ತೊಂದರೆ ಆಗ್ತದೆ. ಅವ್ರದ್ದು ಶಕ್ತಿ ಇದೆ, ಅವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಈ ಕಡೆ ಟೀಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ತೆಗೆದುಕೊಂಡೇ ಪಕ್ಷವನ್ನು ಕಟ್ಟಬೇಕಾಗ್ತದೆ. ಇದನ್ನು ಹೈಕಮಾಂಡ್ದವರು ಭಾಳ ಸೂಕ್ಷ್ಮವಾಗಿ ಗಮನಿಸಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡು. ವಿಜೇಂದ್ರ ಅವರು ಅಧ್ಯಕ್ಷರಾಗಿರೋವರೆಗೂ ನಾನು BJP ಬರಲ್ಲ ಅಂತ ಯತ್ನಾಳ್ ಅವರು ಹೇಳ್ತಾರೆ. ಅದು ಯಾವುದೇ ಸಂದರ್ಭದಲ್ಲಿ ಹೈಕಮಾಂಡ್ದವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕಾಗ್ತದೆ. ತೆಗೆದುಕೊಳ್ತಾರೆ. 28ಕ್ಕೆ BJP ಅಧಿಕಾರದಲ್ಲಿ ಬರ್ತದೆ. ಥ್ಯಾಂಕ್ ಯು.